ಹೀಗೆ ಗಾಂಧಿ ಭಾವಚಿತ್ರದೊಂದಿಗೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ರೆಡ್ಡಿ ಅಂತ. ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದ ವೀರ ಯೋಧ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಅದೇ ಕಾರ್ಗಿಲ್ ಯುದ್ಧ. ಆ ಯುದ್ಧದಲ್ಲಿಯೂ ಪಾಲ್ಗೊಂಡಿದ್ದ ಸೈನಿಕ. ಇದೇ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಒಂದು ಅಪಘಾತದಲ್ಲಿ ಈತ ಕಾಲು ಕಳೆದುಕೊಂಡಿದ್ದ. ಪರಿಣಾಮ ಅನಿವಾರ್ಯವಾಗಿ ಸೇನೆಯಿಂದ ನಿವೃತ್ತಿ ಹೊಂದಬೇಕಾಯಿತು. ಹಾಗೆ ನಿವೃತ್ತಿಯಾಗುವ ವೇಳೆ ಆತನಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿದ ಸರ್ಕಾರ ಆತನಿಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆಯೂ ಸೂಚಿಸಿದೆ. ಆದರೆ ಸರ್ಕಾರಿ ಭೂಮಿ ಗುರುತಿಸಿ ನೀಡಬೇಕಿದ್ದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೊಂಡು ಕೈ ತೋರಿದ ಪರಿಣಾಮ ಸೇವೆಯಲ್ಲಿದ್ದಾಗ ಶತ್ರು ದೇಶದೊಂದಿಗೆ ಹೋರಾಡಿದ ಈ ಸೈನಿಕನಿಗೆ ನಿವೃತ್ತಿ ನಂತರ ತನ್ನದೇ ದೇಶದ ಆಡಳಿತದೊಂದಿಗೆ ಗುದ್ದಾಡುವಂತಾಗಿದೆ. ಇಂದು ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು, ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ. 1987 ಆರ್ಮಿಗೆ ಜಾಯ್ನ್ ಆಗಿ 2004ರಲ್ಲಿ ಕಂಪಲ್ಸರಿ ರಿಟೈರ್ಡ್ ಆಗಿದ್ದೀನಿ. 1999 ಕಾರ್ಗಿಲ್ ಸಮಯದಲ್ಲಿ ಪೂಂಚಲ್ಲಿದ್ದೆ. ಪೂಂಚಲ್ಲಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ಇವತ್ತಿಗೆ 26 ವರ್ಷ ಆಗೋಯಿತು. ನನಗೆ ಕಾಲು ಫ್ರ್ಯಾಕ್ಚರ್ ಆದಾಗ ವಿಶ್ರಾಂತಿಗೆಂದು MLRC ಬೆಳಗಾಂ ಕಳಿಸಿದ್ರು. ಆಗ ಅಂದಿನ ಕರ್ನಲ್ ಅಡಮ್ ಬೆಟಾಲಿಯನ್ ಕಮಾಂಡರ್ ಕರ್ನಲ್ MB ರಾಣಾ ಅವರು ಒಂದಷ್ಟು ಜಮೀನು ಮಾಡಿಸ್ಕೊ ಅಂತೇಳಿ ಚಿಂತಾಮಣಿ ತಹಸೀಲ್ದಾರ್, ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ರು. ಆದರೆ 26 ವರ್ಷ ಕಳೆದ್ರು ಇದುವರೆಗೂ ನನಗೆ ಆ ಜಮೀನು ಸಿಕ್ಕಿಲ್ಲ. 2005ರಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. 2020ರಲ್ಲಿ ಸುಮಾರು ಜನಕ್ಕೆ ನನ್ನ ಅಪ್ಲಿಕೇಶನ್ ಆದಮೇಲೆ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಜಮೀನಿದೆ. ಕೋಟ್ಯಾಧಿಪತಿಗಳಿಗೆ ಕೊಡೋದಕ್ಕೆ ಇವ್ರಿಗೆ ಜಮೀನಿದೆ. ಭೂಗಳ್ರಿಗೆ ಕೊಡೋದಕ್ಕೆ ಜಮೀನಿದೆ. ಇಲ್ಲಿ ಯಾರೋ ಚೆಲ್ಲಾಗಳು ಬಂದು ಕೆಲಸ ಮಾಡ್ಕೊಂಡು ಏನು ಬೇಕೋ ಹೋಗ್ತಾರೆ, ಅಂಥವ್ರಿಗೆಲ್ಲ ಜಮೀನಿದೆ. 1000 ಎಕರೆ ಕೊಟ್ಟಿದ್ದಾರೆ. ನನ್ನ ಅಪ್ಲಿಕೇಶನ್ ಆದಮೇಲೆ ಇದೇ ಚಿಂತಾಮಣಿ ತಾಲೂಕು ಆಫೀಸಲ್ಲಿ 1000 ಎಕರೆ ವಿತರಣೆ ಮಾಡಿದ್ದಾರೆ. ಆದರೆ 26 ವರ್ಷದಿಂದ ನನಗೆ 2 ಹೆಕ್ಟೇರ್ ಕೊಡೋದಕ್ಕೆ ಇವರಿಗೆ ಜಮೀನಿಲ್ಲ. ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಲಭ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವುದು ದೇಶದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಅದರಲ್ಲಿಯೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸ್ವಂತ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದ್ದು, ದೇಶ ಸೇವೆ ಮಾಡಿದ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಕಲ್ಪಿಸದ ಆಡಳಿತ ವ್ಯವಸ್ಥೆಗೆ ಗಾಂಧಿಯವರು ನಾಚುವಂತಾಗಿದೆ. ಈ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸೇನೆಯಿಂದ ನಿವೃತ್ತಿಯಾಗಿ 26 ವರ್ಷಗಳೇ ಕಳೆದಿದ್ದು, ಕಳೆದ 2.5 ದಶಕದಿಂದ ನಿರಂತರವಾಗಿ ಭೂಮಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದಾರೆ. ಆದರೂ ಈವರೆಗೂ ಈತನಿಗೆ ನ್ಯಾಯ ಸಿಕ್ಕಿಲ್ಲ. ಸರ್ಕಾರದ ಆದೇಶದಂತೆ ಈತನಿಗೆ 2 ಹೆಕ್ಟೇರ್ ಜಮೀನು ನೀಡಬೇಕಿದ್ದು, ಸಂಬಂಧಿಸಿದ ಅಧಿಕಾರಿಗಳಿಗೆ ಲಂಚ ನೀಡಲಿಲ್ಲ ಎಂಬ ಕಾರಣಕ್ಕೆ ಜಮೀನು ಮಂಜೂರು ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಆರೋಪಿಸಿದ್ದಾರೆ. ಲಂಚ ಕೊಡಲಿಲ್ಲ. ಲಂಚ ಕೇಳಿದವ್ರಿಗೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಹಿಡಿದುಕೊಟ್ಟೆ. ಅದೇ ಕಾರಣ, ಇನ್ನೇನು ಕಾರಣ? ಏನು ಹೇಳ್ತಾರೆ ಈಗ ಅಧಿಕಾರಿಗಳು? ಕೊಡ್ತೀವಿ, ಯಾವುದೋ ಒಂದು ಜಮೀನು ತೋರಿಸ್ತಾರೆ, ಇದು ನಿಮ್ಗೆ ಕೊಡ್ತೀವಿ ಅಂತಾರೆ. ಮತ್ತು ಬೇರೆಯವ್ರ ಕೈಲಿ ಅವ್ರು ಅಬ್ಜೆಕ್ಷನ್ ಹಾಕ್ಸ್ತಾರೆ. ಎ ಸಿಗೆ ಹೋಗುತ್ತೆ, ಎಸಿಯಿಂದ ವಾಪಸ್ ಬರುತ್ತೆ. 26 ವರ್ಷದಿಂದ ಅದೇ ಮಾಡ್ತಾ ಇರೋದು. ಅಂದರೆ ಬೇರೆಯವ್ರಿಗೆ ಹೈವೇಗಳಲ್ಲಿ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. 30 ವರ್ಷ ಹಿಂದಿನ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಚಿಂತಾಮಣಿ ತಾಲೂಕಲ್ಲೇ ಹೈವೇ ಕೊಡ್ತಾರೆ, ಟೌನ್ ಲಿಮಿಟಲ್ಲಿ ಕೊಡ್ತಾರೆ. ಅಂದರೆ ಒಬ್ಬ ಯೋಧನಿಗೆ ಎಲ್ಲೋ ತಾಲೂಕು ಬಾರ್ಡ್ರ್ ಲಾಸ್ಟಲ್ಲಿ
ಕಾರ್ಡಲ್ಲಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಯಾರನ್ನು ಭೇಟಿ ಮಾಡಿ? ಸರ್, ನಾನು ಹೋಗದೇ ಇರೋವಂಥ ಮಂತ್ರಿ ಇಲ್ಲ, ಹೋಗದೇ ಇರೋವಂಥ MLA ಇಲ್ಲ. ಮೊಟ್ಟ ಮೊದಲದಾಗಿ MC ಸುಧಾಕರ್ MLA 2004 ನಾನು ಅಪ್ಲಿಕೇಶನ್ ಫಸ್ಟ್ 2000 ಇಸ್ವಿಯಲ್ಲಿ ಚೌಡ್ರೆಡ್ಡಿ ಅವರು MLA ಅವ್ರು ಕೊಟ್ಟಿದ್ದೀವಿ. MC ಸುಧಾಕರ್ 2004, 2005 ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. ಆಮೇಲೆ ರಮೇಶ್ ಕುಮಾರ್ಗೆ ಭೇಟಿ ಆಗಿದ್ದೀನಿ, ಶ್ರೀನಿವಾಸ್ ಗೌಡ್ರಿಗೆ ಭೇಟಿ ಆಗಿದ್ದೀನಿ, ಅಂದಿನ ಮಾಜಿ ಪ್ರಧಾನಿ ದೇವೇಗೌಡ್ರಿಗೆ ಭೇಟಿ ಆಗಿದ್ದೀನಿ. ದೇವೇಗೌಡರು MP ಪ್ರಕಾಶ್ ಫೋನ್ ಮಾಡಿ ಹೇಳ್ತಾರೆ, ಏನು ಯೋಧ ಒಬ್ಬ ಬರಬೇಕಾ ನನ್ನ ಹತ್ರ ಅಂತ. ಆಮೇಲೆ ಈಗ ರೀಸೆಂಟಾಗಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ 2 ಸಲ ಕೊಟ್ಟಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ 2 ಸತಿ ಕೊಟ್ಟಿದ್ದೀನಿ, ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ ಸರ್. ಆದರೂ ಏನು ಪ್ರಯೋಜನ ಆಗಿಲ್ಲ. ಇನ್ನು ಭೂಮಿ ಗುರುತಿಸಿಕೊಡದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿರುದ್ಧ ಶಿವಾನಂದ ರೆಡ್ಡಿ ಮುಖ್ಯಮಂತ್ರಿಗಳು, ಸಚಿವರು, ರಾಜ್ಯಪಾಲರ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲವಂತೆ. ಅಧಿಕಾರಿಗಳು ಸರ್ಕಾರದ ನಡತೆಗೆ ಆಕ್ರೋಶ ವ್ಯಕ್ತಪಡಿಸಿ ಪತ್ನಿಯೊಂದಿಗೆ ಗಾಂಧೀಜಿ ಫೋಟೋ ಇಟ್ಟು ಚಿಂತಾಮಣಿ ತಾಲೂಕು ಕಚೇರಿ ಎದುರು ಮಾಜಿ ಸೈನಿಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ದೇಶ ಸೇವೆ ಮಾಡಿದ ಮಾಜಿ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ನೀಡಬೇಕಾದ ಭೂಮಿ ನೀಡುವಲ್ಲಿ ವಿಫಲವಾಗಿರುವ ಆಡಳಿತ ವ್ಯವಸ್ಥೆಗೆ ಪ್ರಜ್ಞಾವಂತರು ಛೀಮಾರಿ ಹಾಕುತ್ತಿದ್ದು, ಸಚಿವರ ಕ್ಷೇತ್ರದಲ್ಲಿಯೇ ಈ ಸ್ಥಿತಿ ಬಂದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.